ವೇದಿಕೆಯತ್ತ ಬರಮಾಡಿಕೊಳ್ತಾ ಇದ್ದೇನೆ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು, ನಮಗೆಲ್ಲ ಗುರುಗಳು, ಮಾರ್ಗದರ್ಶಕರು ಆಗಿರುವ ಗೋರುಚ ಅವರೇ, ಈ ಬಹಳ ಉಪಯುಕ್ತವಾದಂಥ ಗೋಷ್ಠಿಯ ಸಾನ್ನಿಧ್ಯವನ್ನು ವಹಿಸಿರುವ ನಮ್ಮ ಗುರುಗಳಾದ ಮಾರ್ಗದರ್ಶಕರಾದ ಬೇಲಿಮಠದ ಸ್ವಾಮೀಜಿಯವರೇ, ಇಷ್ಟೊಂದು ಅದ್ಭುತವಾದ ಕಾರ್ಯಕ್ರಮವನ್ನ ಆಯೋಜಿಸಿದ ಸೋಮಶೇಖರ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳೇ ಮತ್ತು ಇಲ್ಲಿ ಸೇರಿದ ಮಹನೀಯರೇ, ಈಗಾಗಲೇ ಮಹಾಂತೇಶ್ ಬಿರಾದಾರ್ ಅವರು 20ನೇ ಶತಮಾನದ ಮೊದಲ ಭಾಗದಲ್ಲಿ ವಚನ ಸಾಹಿತ್ಯವನ್ನ ಸಂಗ್ರಹಿಸಿ ಪ್ರಕಟಿಸಿ ಅದಕ್ಕೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ಒಬ್ಬ ಮಹನೀಯರ ಬಗ್ಗೆ ಬಹಳ ಅದ್ಭುತವಾಗಿ ಮನಮುಟ್ಟುವಂತ ಮಾತುಗಳನ್ನ ಹೇಳಿದ್ದಾರೆ. 20ನೇ ಶತಮಾನದ ಮೊದಲ ಭಾಗದಲ್ಲಿ ಕೆಲಸ ಮಾಡಿದ ಅನೇಕರ ಬದುಕು ಕೂಡ ಇದುವೇ ಆಗಿತ್ತು. ಹಳಕಟ್ಟಿಯವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸರ್ವವನ್ನು ಕಳ್ಕೊಂಡು ಇವತ್ತು ನಾವು ಮಾತನಾಡುವ ಸಂಭ್ರಮಿಸುವ ವಚನಗಳನ್ನ ಉಳಿಸಿಕೊಟ್ರು ನಮಗೆ. ಅವರು ಮನಸ್ಸು ಮಾಡಿದ್ರೆ ಮಹಾಂತೇಶ್ ಅವರು ಹೇಳಿದ ಹಾಗೆ ಬಹಳ ದೊಡ್ಡ ಬ್ರಿಟಿಷ್ ಅಧಿಕಾರಿ ಆಗ್ಬೋದಾಗಿತ್ತು. ಅವರು ಇಂಗ್ಲಿಷ್ ಚೆನ್ನಾಗಿ ಕಲ್ತಿದ್ರು. ಪೂನಾದಲ್ಲಿ, ಬಾಂಬೆಯಲ್ಲಿ ಓದಿದ್ದರಿಂದ ಅವರಿಗೆ ಅಂತಾರಾಷ್ಟ್ರೀಯವಾದಂಥ ಬೆಳವಣಿಗೆಗಳ ಬಗ್ಗೆ ಬಹಳ ಚೆನ್ನಾದ ತಿಳುವಳಿಕೆ ಇತ್ತು. ಇಂಗ್ಲಿಷರ ಚರಿತ್ರೆ ಬಗ್ಗೆ ಒಂದು ಪುಸ್ತಕ ಬರೆದ್ರು ಅವರು. ಇಂಗ್ಲಿಷರ ಚರಿತ್ರೆ ಬಗ್ಗೆ ಆ ಕಾಲದಲ್ಲಿ ಒಂದು ಪುಸ್ತಕ ಬರೆದ್ರು ಅವರು. ಫ್ರೆಂಚ್ ರೆವಲ್ಯೂಷನ್ ಬಗ್ಗೆ ಒಂದು ಪುಸ್ತಕ ಬರೆದ್ರು ಅವರು. ಅಂದ್ರೆ ಹಳಕಟ್ಟಿಯವರ ಗ್ರಹಿಕೆ, ಅವರು ಬಿಜಾಪುರದಲ್ಲಿ ಇದ್ರೂ ಕೂಡ ಬಿಜಾಪುರವನ್ನು ದಾಟಿ ಭಾರತವನ್ನು ದಾಟಿ ಅದು ಅಂತಾರಾಷ್ಟ್ರೀಯವಾದಂಥ ಬಗೆ ಇದೆಯಲ್ಲ, ನೀವು ಆ ಕಾಲದ ವಿದ್ವಾಂಸರಲ್ಲಿ ಅತ್ಯಂತ ಅಪರೂಪವಾದಂಥ ಗುಣ ಅದು ಹಳಕಟ್ಟಿಯವರದು. ಅದು ಬಹಳ ಜನಕ್ಕೆ ಕನ್ನಡ ಕರ್ನಾಟಕ ಏಕೀಕರಣ ಇದರ ಒಳಗಡೆನ ತಿಳುವಳಿಕೆ ಬಹಳ ಅಗಾಧವಾಗಿದ್ರೆ, ಹಳಕಟ್ಟಿಯವರಿಗೆ ಅಂತಾರಾಷ್ಟ್ರೀಯವಾದಂಥ ಒಂದು ಆಯಾಮ ಇದ್ದದ್ದು ಬಹಳ ವಿಶೇಷವಾದದ್ದು. ಅದನ್ನ ಇಟ್ಟುಕೊಂಡು ಅವರು ತನ್ನ ವ್ಯಕ್ತಿತ್ವವನ್ನು ಬೆಳೆಸಿದ್ರೆ ಬಹಳ ದೊಡ್ಡ ಅಧಿಕಾರಿಯಾಗಿ ಬಿಜಾಪುರದಲ್ಲಿ ಬಹಳ ದೊಡ್ಡ ಮನೆ ಕಟ್ಟಿ ಇರ್ತಾ ಇದ್ರು. ಆದರೆ ಅವರು ತಾನು ಬೆಳಿಲಿಲ್ಲ, ವಚನಗಳನ್ನ ಸಂರಕ್ಷಿಸುವ ಮೂಲಕ ಇಡೀ ಕರ್ನಾಟಕವನ್ನ ಬೆಳೆಸಿದ್ರು ಅವರು. ನಾನು ಅವರ ಬದುಕಿನ ವಿವರಗಳ ಬಗ್ಗೆ ಹೇಳುವುದಿಲ್ಲ, ಅದನ್ನು ಈಗಾಗಲೇ ಮಹಾಂತೇಶ್ ಅವರು ತುಂಬಾ ಅಚ್ಚುಕಟ್ಟಾಗಿ ಅನುಭವವೇ ಎಂಬಂತೆ ಹೇಳಿದ್ದಾರೆ. ಅವರ ಶಿವಾನುಭವ ಸಾಹಿತ್ಯ ಪತ್ರಿಕೆಯ 35 ವರ್ಷಗಳಲ್ಲಿ ಅವರು ಬರೆದ ಲೇಖನಗಳು, ಪತ್ರಿಕೆಯ ಲೇಖನಗಳು, ಅದನ್ನ ಬಹುಶಃ ಹಳಕಟ್ಟೆ ಹಣಕಾಸಿನ ಬೆಂಬಲವೂ ಇಲ್ಲದೆ ಅದನ್ನ ನಡೆಸಿದಾರಲ್ಲ, ಅದನ್ನ ಹಳಕಟ್ಟಿ ಸಂಸ್ಥಾನ ಪ್ರಕಟ ಮಾಡ್ತದೆ ಅಂತ ಕೇಳಿದ್ದೇನೆ. ಹಿರಿಯರಾದ ಕೃಷ್ಣ ಕೊಲ್ಲಾರ ಕುಲಕರ್ಣಿ ಅವರ ಜೊತೆ ಮಾತಾಡಿದಾಗ ಅವರು ಅದನ್ನು ನನ್ನ ಗಮನಕ್ಕೆ ತಂದಿದ್ರು. ಒಂದು ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬೇಕು, ಯಾಕಂದ್ರೆ ಹಳಕಟ್ಟಿಯವರ ನೆನಪನ್ನ ಶಾಶ್ವತವಾಗಿಸಿ ಪುಸ್ತಕಗಳನ್ನು ಪ್ರಕಟಿಸುವುದರ ಮೂಲಕ ಬಿಜಾಪುರಕ್ಕೆ ಯಾರು ಹೋದ್ರೂ ಕೂಡ ಹಳಕಟ್ಟಿ ಸಂಸ್ಥಾನಕ್ಕೆ ಹೋಗಿ ಬರುವ ಹಾಗೆ ಮಾಡಿದ ಹಳಕಟ್ಟಿ ಸಂಸ್ಥಾನಕ್ಕೆ ನನ್ನ ಅಭಿನಂದನೆಗಳು. ತುಂಬಾ ದೊಡ್ಡ ಕೆಲಸ ಮಾಡಿದ್ದಾರೆ. ದಕ್ಷಿಣ ಕರ್ನಾಟಕದಲ್ಲಿ ಈ ಮಟ್ಟಿನ ಕೆಲಸ ಆದದ್ದು ಕುವೆಂಪುಗೆ ಮಾತ್ರ. ಕುವೆಂಪು ಅವರಿಗೆ ಕುಪ್ಪಳ್ಳಿಯಲ್ಲಿ ಒಂದು ಸ್ಮಾರಕವನ್ನೆಲ್ಲ ಕಟ್ಟಿ ಸಾವಿರಾರು ಜನ ಅಲ್ಲಿಗೆ ಹೋಗ್ತಾರೆ. ಅದು ಬಿಟ್ರೆ ಅಥವಾ ಅದನ್ನು ಹೊರತುಪಡಿಸಿದ್ರೆ ಬಿಜಾಪುರದಲ್ಲಿ, ನಾನೇ ಬಿಜಾಪುರಕ್ಕೆ ಹೋದಾಗ ಹಳಕಟ್ಟಿ ಸಂಸ್ಥಾನಕ್ಕೆ ಹೋಗಿ ಹಳಕಟ್ಟಿಯವರ ಮುದ್ರಣ ಯಂತ್ರವನ್ನ ಮುಟ್ಟಿ ಅದಕ್ಕೊಂದು ನಮಸ್ಕಾರ ಮಾಡಿ ಬಂದಿದ್ದೇನೆ. ಅವರು ಅದನ್ನು ಸಂರಕ್ಷಿಸಿಟ್ಟಿದ್ದಾರೆ. 21ನೇ ಶತಮಾನದ ಮೊದಲ ಭಾಗದಲ್ಲಿ ಬದುಕುವ ನಮಗೆ 100 ವರ್ಷಗಳ ಹಿಂದೆ ಮಾಡಿದ ಕೆಲಸಗಳು ಹೇಗೆ ಆದರ್ಶವಾಗುತ್ತವೆ
ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪೂರಕವಾಗಿ ನನಗಿರುವ 10-15 ನಿಮಿಷದಲ್ಲಿ ಒಂದೇ ಒಂದು ಅಂಶವನ್ನ ತಮ್ಮ ಮುಂದಿಡ್ತಾನೆ. ಅದು ಹಳಕಟ್ಟಿಯವರು ವಚನಗಳನ್ನು ಸಂಪಾದನೆ ಮಾಡಲು ಅನುಸರಿಸಿದಂಥ ವಿಧಾನ, ಮೆಥಡಾಲಜಿ ಅಂತ ಹೇಳ್ತೀವಿ ನಾವು. ಅವರು ಆ ಕಾಲದಲ್ಲಿ ಮನೆ ಮನೆಗೆ ಹೋಗಿ ಸ್ಕೂಟರ್ನಲ್ಲಿ, ಸೈಕಲ್ನಲ್ಲಿ ನಡೆದುಕೊಂಡು ಹೋಗಿ, ಈಗಿನಂತ ರಸ್ತೆಗಳಿರಲಿಲ್ಲ, ಬಸ್ಸುಗಳಿರಲಿಲ್ಲ, ಹೋಗಿ ಬರೋದಕ್ಕೆ ಅನುಕೂಲಗಳು ಕೂಡ ಇರಲಿಲ್ಲ. ಈಗ ಎಲ್ಲವೂ ಇದೆ, ಆದ್ರೆ ಕೆಲಸ ಮಾಡ್ತಾ ಇಲ್ಲ ಯಾರು. ಲಕ್ಷಾಂತರ ರೂಪಾಯಿ ಸಂಬಳ ಬರ್ತದೆ ನಮ್ಮಲ್ಲಿ ವಿಶ್ವವಿದ್ಯಾಲಯದ ಅಧ್ಯಾಪಕರಿಗೆ, ಒಂದು ಲೇಖನ ಬರೆಯೋದಿಲ್ಲ, ಒಂದು ಪುಸ್ತಕ ಕೊಳ್ಳೋದಿಲ್ಲ, ಒಂದು ಪತ್ರಿಕೆ ಓದದಂತ ಈ ಕಾಲಘಟ್ಟದಲ್ಲಿ 100 ವರ್ಷಗಳ ಹಿಂದೆ ಹೋಗಿ ಕಾಲದ ಚಕ್ರವನ್ನ ಹಿಂದಕ್ಕೆ ತಿರುಗಿಸಿ ಹಳಕಟ್ಟಿಯವರ ಕಾಲಬುಡದಲ್ಲಿ ನಿಲ್ಲಿಸಿ ನೋಡಿದ್ರೆ ಅವರು ಆ ಕಾಲದಲ್ಲಿ 1,000ಕ್ಕಿಂತ ಹೆಚ್ಚು ವಚನದ ಕಟ್ಟುಗಳನ್ನ ಸಂಗ್ರಹ ಮಾಡಿದ್ರು. 1,000ಕ್ಕಿಂತ ಹೆಚ್ಚು. ಏನು ಸುಲಭದ ಕೆಲಸ ಅಲ್ಲ. ನಮಗೆ ಒಂದು ಸಿಕ್ಕಿದ್ರೆ ಸಾಕು, ನಾನು ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಿ ಒಂದು ಪುಸ್ತಕ ಮಾಡಿ ಆಮೇಲೆ ರಾಜ್ಯ ಪ್ರಶಸ್ತಿಯೋ ರಾಷ್ಟ್ರ ಪ್ರಶಸ್ತಿಗೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಹಳಕಟ್ಟಿಯವರು 1,000 ಹಸ್ತಪ್ರತಿಗಳನ್ನ ಸಂಗ್ರಹಿಸಿದ್ರು. ನೋಡಿ, ಇದು ಈಗ ನಮಗೆ ಕೇಳುವಾಗ ಸುಲಭ ಆಗ್ತದೆ. 1,000 ಹಸ್ತಪ್ರತಿಗಳಲ್ಲಿ ಸುಮಾರು, ನನಗೆ ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ, 250ಕ್ಕಿಂತ ಹೆಚ್ಚು ವಚನಕಾರರ ವಚನಗಳಿದ್ದು ಅದರಲ್ಲಿ. ಅದುವರೆಗೆ ಹಳಕಟ್ಟಿಯವರು ಬರೆಯುವಲ್ಲಿವರೆಗೆ ನಮಗೆ ವಚನ ಸಾಹಿತ್ಯದ ಬಗ್ಗೆ ಪ್ರಿಂಟ್ ಮಾಧ್ಯಮದಲ್ಲಿ ಹೇಳಿದವರು ಆರ್ ನರಸಿಂಹಾಚಾರ್ಯರು ಕವಿಚರಿತೆಯಲ್ಲಿ ಪಟ್ಟಿ ಮಾಡಿದಂತ ವಚನಕಾರರ ಸಂಖ್ಯೆ ಕೇವಲ 50. ಆ 50ನ್ನ 250ಕ್ಕೆ ಹೆಚ್ಚಿಸಿದ ಬಹಳ ದೊಡ್ಡ ಕೆಲಸ ಹಳಕಟ್ಟಿಯವರದು. ಆಮೇಲೆ ಇನ್ನೊಂದು ನೋಡಿ, ನಾವು ಬಹಳ ಅದರ ಬಗ್ಗೆ ಕೆಲಸ ಮಾಡಿಲ್ಲ. ಹೊಸ ತಲೆಮಾರಿನ ಹುಡುಗರು, ಸಂಶೋಧಕರು ಇದರ ಬಗ್ಗೆ ಕೆಲಸ ಮಾಡಬೇಕು. ಈಗ 1,000 ವಚನಗಳಲ್ಲಿ ಅಥವಾ 1,000 ವಚನಗಳ ಕಟ್ಟುಗಳಲ್ಲಿ ಒಬ್ಬೊಬ್ಬ ವಚನಕಾರರ ವಚನಗಳು ಅನೇಕ ಸಾರಿ ಪುನರಾವರ್ತನೆ ಆಗಿರ್ತದೆ. ಅದು ಒಂದು ಪುನರಾವರ್ತನೆ ಆಗಿ, ಈಗ ಬಸವಣ್ಣನ ವಚನಗಳು ಒಂದು 200 ಕಟ್ಟುಗಳಲ್ಲಿ ಇರಬಹುದು. ಒಬ್ಬ ವಚನಕಾರ ಯಾವನೋ ಒಬ್ಬಂದು ಒಂದೇ ಕಟ್ಟಿನಲ್ಲಿ ಇರಬಹುದು. ಅಂದ್ರೆ 1,000ಕ್ಕಿಂತ ಹೆಚ್ಚು ವಚನದ ಕಟ್ಟುಗಳನ್ನ ಬಿಡಿಸಿಟ್ಟು ನೋಡಿ, ನೀವು ಇಮ್ಯಾಜಿನ್ ಮಾಡಿ, ಅದನ್ನು ಬಿಡಿಸಿಟ್ಟು ಓದ್ತಾ ಹೋಗ್ಬೇಕಲ್ಲ. ಓದ್ತಾ ಹೋಗಿ ಅದನ್ನು ಸಂಪಾದನೆ ಮಾಡುವುದಂದ್ರೆ ಈಗ ಹಣ ಸಂಪಾದನೆ ಮಾಡಿದಾಗಲ್ಲ, ಅದು ಅವುಗಳನ್ನ ಎಡಿಟ್ ಮಾಡಬೇಕಾದ್ರೆ 1,000 ಕಟ್ಟುಗಳನ್ನ, ಅದರಲ್ಲಿ ಒಂದು ಕಟ್ಟಿನಲ್ಲಿ ಎಷ್ಟು ಪುಟ ಇದೆ ಅಂತ ನನಗೆ ಐಡಿಯಾ ಇಲ್ಲ. ಕಡಿಮೆ ಅಂದ್ರೆ ಒಂದು 100 ಇದ್ರೆ 1,00,000 ಪುಟ ಹಳಕಟ್ಟಿಯವರು ಓದಿದ್ದಾರೆ. ಆ ಕಾಲದಲ್ಲಿ 1,00,000 ಪುಟಗಳನ್ನು ಓದಿದ್ದಾರೆ. ಓದಿ ಇದು ಬಸವಣ್ಣಂದು, ಇದು ಅಕ್ಕ ಮಹಾದೇವಿದ್ದು, ಇದು ದಾಸಿಮಯ್ಯಂದು, ಇದು ಅಲ್ಲಮ ಪ್ರಭುದ್ದು ಅಂತ ಅದನ್ನು ಪ್ರತ್ಯೇಕ ಮಾಡಬೇಕಲ್ಲ. ಈ ನಡುವೆ ಏನಾಗಿದೆ ಅಂತಂದ್ರೆ, ಬಹಳ ಜನ ಇದರಲ್ಲಿ ಕೆಲಸ ಆಗಿಲ್ಲ ಅಂದೆ ನಾನು. ಒಬ್ಬ ವಚನಕಾರನ ವಚನಗಳು ಇನ್ನೊಬ್ಬ ವಚನಕಾರನ ವಚನಗಳ ಒಟ್ಟಿಗೆ ಸೇರಿಕೊಂಡದ್ದಿದೆ, ಮಿಕ್ಸ್ ಆಗಿದೆ. ನಿಮಗೆ ಒಂದು ಸಮಯ ಕಡೆ ಒಂದು ಉದಾಹರಣೆ ಹೇಳ್ತೀನಿ ನಾನು. ಬಸವಣ್ಣನ ಒಂದು ವಚನ, ಉಳ್ಳವರು ಶಿವಾಲಯ ಮಾಡುವರು ಜನಪ್ರಿಯವಾದ್ದು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರ ಹೊನ್ನ ಕಳಸವಯ್ಯ. ಇದು ಜನಪ್ರಿಯವಾದ್ದು. ಆದ್ರೆ ಪ್ರಭುದೇವರ ವಚನ ನೋಡಿ, ಕಾಲೇ ಕಂಬಗಳಾದುವೆನ್ನ ದೇಹವೇ ದೇಗುಲವಾದುದೆನ್ನ, ಎನ್ನ ನಾಲಗೆಯ ಗಂಟೆ ಶಿರ ಸುವರ್ಣದ ಕಲಶ ಇದೇನಯ್ಯ. ಈಗ ನೋಡಿ, ರೂಪಕಗಳು 2 ಕಡೆ ಇದೆ. ಬಸವಣ್ಣನೂ ಬಳಸಿದ್ದಾರೆ, ಪ್ರಭುದೇವರು ಬಳಸಿದ್ದಾರೆ. ನಮಗೆ ಗಟ್ಟಿಯಾಗಿರುವ ಆಧಾರ ಯಾವುದು ಅಂದ್ರೆ ಅಂಕಿತನಾಮ. ಅಂಕಿತನಾಮ ಹಿಡ್ಕೊಂಡು ಪೂರ್ತಿ ಮಾಡಕ್ ಆಗಲ್ಲ, ಯಾಕಂತಂದ್ರೆ ಸಾಲುಗಳು ಮಿಕ್ಸಪ್ ಆಗಿದೆ, ಅಲ್ಲಿ ಇಲ್ಲಿ ಮಿಕ್ಸಪ್ ಆಗಿದೆ. ಇದನ್ನೇ ನೋಡಿ, ತೋಂಟದ ಸಿದ್ಧಲಿಂಗೇಶ್ವರರು ದೇಹವೇ ದೇಗುಲ ಕಾಲೇ ಕಂಬ ಶಿರಸ್ಸೇ ಶಿಖರ ನೋಡ ಅಂತ ಅವರು ಬರೀತಾರೆ. ಅಂದ್ರೆ ಒಂದು ರೂಪಕ ಹಲವು ವಚನಗಳಲ್ಲಿ ಹರಡಿ ಹೋದಾಗ ಈ ರೂಪಕದ ಮೂಲಕರ್ತೃ ಯಾರು ಎಂಬುದನ್ನ ತಿಳ್ಕೊಂಡು ನಾವು ಎಡಿಟ್ ಮಾಡಿ ಸಂಪಾದನೆ ಮಾಡಿ ಇದು ಬಸವಣ್ಣನು ಅಂತ ಹೇಳಬೇಕಾದ್ರೆ ಬಸವಣ್ಣನ
ಭಾಷಾ ಪ್ರಯೋಗದ ಬಗ್ಗೆ ಗೊತ್ತಬೇಕಾಗ್ತದೆ, ವಾಕ್ಯ ರಚನೆಯ ಗುಣಗಳು ಗೊತ್ತಿರಬೇಕಾಗ್ತದೆ, ಪದವನ್ನ ಜೋಡಿಸುವ ಶೈಲಿ ಅಂತ ಹೇಳ್ತೀವಲ್ಲ ಅದು ಗೊತ್ತಿರಬೇಕಾಗ್ತದೆ. ಇದು ಒಂದು ಅಸಾಧಾರಣವಾದ ಕೆಲಸ. ಇದು ನೋಡಿದ ಕೂಡಲೇ ಗೊತ್ತಾಗಲ್ಲ. ಅದು ನೀವು ಒಂದು 100 ಬಸವನ ವಚನಗಳನ್ನು ಓದಿದ ಮೇಲೆ ಬಸವನ ಭಾಷೆ ಏನು ಎಂಬುದು ಅರ್ಥ ಆಗ್ತದೆ ನಮಗೆ. ಒಂದು 150 ವಚನಗಳನ್ನು ನಾವು ಓದಿದ ಮೇಲೆ ಬಸವಣ್ಣ ಯಾವ ಬಗೆಯ ರೂಪಕಗಳನ್ನು ಬಳಸಿದ್ದಾನೆ ಅಂತ ಅರ್ಥ ಆಗ್ತದೆ. ಈ ನಡುವೆ ಮಧ್ಯೆ ಯಾರೋ ನಮ್ಮ ದೇಶದಲ್ಲಿ ಏನಾಗ್ತದೆ ಅಂತಂದ್ರೆ, ಈ ದೊಡ್ಡ ದೊಡ್ಡ ರೈಟರ್ಸ್ ಇದ್ದಾರಲ್ಲ, ಅವರಿಗೆ ನಾವು ನಮ್ಮ ಪಾಕೆಟ್ ಇಂದ ಸೇರಿಸುವುದು ಹೇಳ್ತಾ ಹೇಳ್ತಾ ನಂದು ಒಂದು ಇರಲಿ ಅಂತ. ಸರ್ವಜ್ಞ ಎಷ್ಟು ವಚನಗಳನ್ನು ಬರೆದ ಅಂತ ಗೊತ್ತಿಲ್ಲ, ಆದರೆ ಸರ್ವಜ್ಞನ ಹೆಸರಿನಲ್ಲಿ ಇಡೀ ಕರ್ನಾಟಕದ ಜನ ಸರ್ವಜ್ಞನ ವಚನಗಳನ್ನು ಬರೆದಿದ್ದಾರೆ. ನೀವು 1919ರಲ್ಲಿ ಪೂನಾದಲ್ಲಿ ಬೋರಿ ಆರಂಭವಾಯಿತು, ಭಂಡಾರ್ಕಾರ್ಸ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬೋರಿ. ಆ ಬೋರಿ ಮಾಡಿದ ಮೊದಲ ಕೆಲಸ ಯಾವುದು ಅಂತಂದ್ರೆ ಮಹಾಭಾರತ ಎಡಿಷನ್ ಅನ್ನು ಮಾಡಿದ್ರು. ಬ್ರಿಟಿಷರು ದುಡ್ಡು ಕೊಟ್ಟರು. ಒಂದು 14 ಜನ ದೇಶ ಮತ್ತು ವಿದೇಶದ, ನೋಡಿ ನಾನು ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಹಳಕಟ್ಟಿ ಒಬ್ರು ಮಾಡಿದ್ರು. ಸೂಕ್ತಂಕರ್ 14 ಜನರೊಟ್ಟಿಗೆ ಸೇರಿ 40 ವರ್ಷ ಕೆಲಸ ಮಾಡಿದ್ರು. ಈ ಮನುಷ್ಯ, ನನಗೆ ಆಶ್ಚರ್ಯ ಆಗುದು ಸರ್, ಒಬ್ಬ ಮನುಷ್ಯನಿಗೆ ಇಷ್ಟು ಕೆಲಸ ಮಾಡುವಷ್ಟು ಚೈತನ್ಯ ಇರ್ತದ ಅಂತ. ಹಳಕಟ್ಟಿಯವರ ದೇಹದ ಒಳಗಡೆ ಇದ್ದಂಥ ಚೈತನ್ಯ, ಹಠ, ಶ್ರದ್ಧೆ, ತಿಳುವಳಿಕೆ ಒಬ್ಬ ಮನುಷ್ಯನಿಗೆ ಸಾಧ್ಯವಾ ಅಂತ ನಮಗೆ ಈಗ ಆಶ್ಚರ್ಯ ಆಗ್ತದೆ. ನಮಗೆ ಆಗಿದೆ ನೋಡಿ. ಸೂಕ್ತಂಕರ್ ಏನ್ ಮಾಡಿದರು, 14 ಜನರ ಜೊತೆ 40 ವರ್ಷ ಕೆಲಸ ಮಾಡಿ ಮಹಾಭಾರತ ಎಡಿಷನ್, ಅದು ಮಹಾಭಾರತ, ವ್ಯಾಸರ ಮಹಾಭಾರತ, ಅವರು ಇಡೀ ದೇಶ ಸುತ್ತಾಡಿ 1128 ಪಠ್ಯಗಳನ್ನು ಸಂಗ್ರಹಿಸಿದರು. ಸೂಕ್ತಂಕರ್ 1120. ಇವತ್ತು ಬೋರಿಗೆ ಹೋದ್ರೆ ಅಲ್ಲಿ ಅವರು ಸಂಗ್ರಹ ಮಾಡಿದ ಮಹಾಭಾರತದ ಪಠ್ಯಗಳಿದೆ. ಉಜ್ಜಯಿನಿ ಪಠ್ಯ, ಮೇಲುಕೋಟೆ ಪಠ್ಯ, ತ್ರಿವೆಂಡರಂ ಪಠ್ಯ, ಮಧುರೈ ಪಠ್ಯ, ಭುವನೇಶ್ವರಿ ಪಠ್ಯ, ಕಾಲಿಘಾಟ್ ಪಠ್ಯ, ಕಾಶ್ಮೀರಿ ಪಠ್ಯ. ಹೀಗೆ ದೇಶದಾದ್ಯಂತ ಮಹಾಭಾರತ ಹರಡಿಕೊಂಡಾಗ ಏನಾಗಿದೆ ಅಂದ್ರೆ, ಪ್ರತಿ ಪ್ರದೇಶದಲ್ಲಿ ಮಹಾಭಾರತದ ಪ್ರತಿ ಮಾಡುವವರು ಮೂಲ ವ್ಯಾಸ ಬರೆದಿರಬಹುದಾದಂತ ಒಂದು ಪಠ್ಯ ಇದೆಯಲ್ಲ, ಅದನ್ನು ಹಾಗೆ ಕಾಪಿ ಮಾಡಲಿಲ್ಲ, ಜೆರಾಕ್ಸ್ ಮಾಡಲಿಲ್ಲ. ಪ್ರತಿ ಮಾಡುವವರು ತಮ್ಮದನ್ನು ಸ್ವಲ್ಪ ಸ್ವಲ್ಪ ಸೇರಿಸಿಕೊಂಡಿದ್ದಾರೆ. ವ್ಯಾಸ ಗಣಪತಿಯನ್ನ ಆರಂಭದಲ್ಲಿ ಸ್ತುತಿಸ್ತಾನೆ. ಪ್ರತಿ ಮಾಡುವ ಏನು ಮಾಡ್ತಾನೆ, ಗಣಪತಿ ಇರಲಿ, ನನ್ನ ಊರಿನ ದೇವರು ಇರಲಿ ಅಂತ ಈ ದೇವರನ್ನು ಅದಕ್ಕೆ ಸೇರಿಸಿ ಒಂದು 4 ಸಾಲು ಬರೀತಾನೆ. ಇದರಿಂದಾಗಿ ನೀವು 1128 ಪಠ್ಯಗಳನ್ನು ನೋಡಿದ್ರೆ, ಕೆಲವುದರಲ್ಲಿ 1,40,000 ಶ್ಲೋಕ, ಕೆಲವುದರಲ್ಲಿ ಬರೀ 90,000 ಶ್ಲೋಕ, ಕೆಲವುದರಲ್ಲಿ 85,000 ಶ್ಲೋಕ. ಈಗ ವ್ಯಾಸ ಬರೆದದನ್ನೇ ಜೆರಾಕ್ಸ್ ಮಾಡಿದಿದ್ರೆ 1,00,000 ಇರಬೇಕಾಗಿತ್ತು. ಹಾಗೆ ಆಗಲೇ ಇಲ್ಲ. ಈ 1128 ಪಠ್ಯಗಳನ್ನ ಇದ್ರ ಯಾಕೆ ಹೇಳ್ತಿದ್ರೆ ಅಂದ್ರೆ, ನಾವು ಹಳಕಟ್ಟಿಯವರ ಶ್ರಮವನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ಒಂದು ಪ್ಯಾನ್ ಇಂಡಿಯಾ ಮಾಡೆಲ್ ಅಲ್ಲಿ ನೋಡಿದ್ರೆ ಹೆಚ್ಚು ಮಹತ್ವ ಬರ್ತದೆ ಅಂತ. ಅವರು 1128 ಪಠ್ಯವನ್ನ ಪಠ್ಯ 1, 2, 3, 4, 5, 6 ಅಂತ 1128 ಮಾಡಿ ಒಂದೊಂದೇ ಓದುವುದು, ಒಂದು ಶ್ಲೋಕ ಓದುವುದು. 1128 ಪಠ್ಯ ಓದುವಾಗ ಕಡಿಮೆ ಅಂದ್ರೆ ಒಂದು 600-700 ಪಠ್ಯದಲ್ಲಿ ಇದೆ ಅಂದ್ರೆ ಇದು ಮೂಲದ್ದು ಇರಬಹುದು ಅಂತ ಹೇಳಿ ನೋಟ್ ಮಾಡ್ಕೊಳ್ಳೋದು. ಕೆಲವು ಶ್ಲೋಕಗಳು ಕೆಲವು ಕಡೆ ಮಾತ್ರ ಇದೆ, ಎಲ್ಲ ಪಠ್ಯಗಳಲ್ಲಿಲ್ಲ, ಬರೀ 100-200 ಪಠ್ಯಗಳಿದೆ. ಹಾಗಾದ್ರೆ ಇದು ಯಾರೋ ಕಿಸೆಯಿಂದ ಸೇರಿಸಿದ್ದು, ಇದು ಬೇಕಾಗಿಲ್ಲ ಅಂತ ಅದನ್ನು ಬಿಡುವುದು. ಮಾಡಿ 40 ವರ್ಷಗಳ ಕೆಲಸ ಮಾಡಿ 1964 ಹಳಕಟ್ಟಿಯವರು ತೀರಿಕೊಂಡ ವರ್ಷ, 64ರಲ್ಲಿ ಸೂಕ್ತಂಕರ್ ಎಡಿಟ್ ಮಾಡಿದ ಮಹಾಭಾರತ ಪ್ರಿಂಟ್ ಆದಾಗ ಅದರಲ್ಲಿ 1,00,000 ಶ್ಲೋಕಗಳಿದ್ದು. ಸೂಕ್ತಂಕರ್ ಅದಕ್ಕೆ ಎಡಿಟ್ ಮಾಡಿ ಎಡಿಟೋರಿಯಲ್ ಬರೀತಾರೆ, ನಾನು ಈ ಮಹಾಭಾರತವನ್ನು ಎಡಿಟ್ ಮಾಡಬೇಕಾದ್ರೆ 40 ವರ್ಷ 14 ಜನ ವಿದ್ವಾಂಸರ ಜೊತೆ ಕೆಲಸ ಮಾಡಿ 1128 ಪಠ್ಯಗಳನ್ನು ಓದಿದೆ. ಇವುಗಳೆಲ್ಲವನ್ನು ಕೂಡ ಆಧರಿಸಿ ನಾನೊಂದು ಪಠ್ಯವನ್ನ ತಯಾರು ಮಾಡಿದೆ. ಆದರೆ ನಾನೊಂದು ಮಾತು ಹೇಳಬೇಕು ಓದುಗರಿಗೆ, ಇದನ್ನು ನಾನು ವ್ಯಾಸ ಭಾರತದ ಮೂಲ ಪಠ್ಯ ಅಂತ ಹೇಳಲಾರೆ. ಮೂಲ ಪಠ್ಯ ಯಾವುದು ಅಂತ ನನಗೆ ಗೊತ್ತಿಲ್ಲ. ಇದು ಭಂಡಾರ್ಕಾರ್ಸ್ ಓರಿಯೆಂಟಲ್ ಮ್ಯಾನುಸ್ಕ್ರಿಪ್ಟ್ ಲೈಬ್ರರಿಯಲ್ಲಿ ತಯಾರಾದ ಸೂಕ್ತಂಕರರ ಪಠ್ಯ
ಇದು 1129ನೇ ಪಠ್ಯ ಎಂಬ ಮಾತನ್ನು ಹೇಳಿಬಿಟ್ರು. ಎಷ್ಟು ದೊಡ್ಡ ಮಾತು ಅಂದ್ರೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈ 20ನೇ ಶತಮಾನದ ಮೊದಲ ಭಾಗದಲ್ಲಿ ಪಠ್ಯಗಳನ್ನು ಸಂಗ್ರಹಿಸುವಾಗ ಪಠ್ಯಗಳ ಒಂದು ಪ್ರತಿ ಇರಲಿಲ್ಲ ನಮ್ಮಲ್ಲಿ. ಪಠ್ಯಗಳ 100 ಪ್ರತಿಗಳು, ಕುಮಾರವ್ಯಾಸನ ಪಠ್ಯ, ಜೈಮಿನಿ ಭಾರತದ ಪಠ್ಯ, ವಚನಗಳ ಪಠ್ಯ, ದಾಸ ಸಾಹಿತ್ಯದ ಪಠ್ಯ, ಇದು ಹರಡಿಕೊಂಡಿತ್ತು ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ. ಅದನ್ನ ಸಂಗ್ರಹಿಸಿ ಅದನ್ನ ವಚನ ಸಾಹಿತ್ಯ ಸಾರ ಅಂತ ಪ್ರಕಟ ಮಾಡಬೇಕಾದ್ರೆ ಒಬ್ಬ ಮನುಷ್ಯನಿಗೆ ಇರಬೇಕಾದಂತ ಧೀಮಂತಿಕೆ, ಶ್ರಮ, ಸಮಾಧಾನ, ತಾಳ್ಮೆ, ಇದು ನನಗೆ ಭಾಷೆಯಲ್ಲಿ ಹೇಳಲಿಕ್ಕೆ ಬರಲ್ಲ. ಇದು ಎಲ್ಲವೂ ಕೂಡ ನಮ್ಮ ಹಳಕಟ್ಟಿಯವರ ಇದ್ರು. ಆದ್ರೆ ಹಳಕಟ್ಟಿಯವರ ಈ ಬಹಳ ದೊಡ್ಡ ಕೆಲಸ, ಅವರು ಆ ಕೆಲಸ ಮಾಡಿದ್ದರಿಂದ ನಮಗೆಲ್ಲ ಒಂದು ಕನ್ನಡ ಸಾಹಿತ್ಯಕ್ಕೆ ನಾವು ಮಾತಾಡೋದಕ್ಕೆ ವಚನ ಸಿಕ್ತು, ಒಂದು ಅನನ್ಯತೆ, ಕನ್ನಡ ಭಾಷೆಗೆ ಒಂದು ಅಸ್ಮಿತೆ, ಒಂದು ಅನನ್ಯತೆ ಸಿಕ್ತು. ಇವತ್ತು ಜಗತ್ ಸಾಹಿತ್ಯದಲ್ಲಿ ವಚನ ಸಾಹಿತ್ಯವನ್ನು ಮೀರಿಸುವ ಇನ್ನೊಂದು ಸಾಹಿತ್ಯ ಇದೆ ಅಂತ ನನಗೆ ವೈಯಕ್ತಿಕವಾಗಿ ಖಂಡಿತವಾಗಲು ಅನಿಸ್ತಾ ಇಲ್ಲ. ಆದ್ರೆ ಒಂದು ಕೆಲಸ ಮಾಡ್ಲಿಕ್ಕೆ ಅವರಿಗೆ ಆಗ್ಲಿಲ್ಲ ಆ ಕಾಲದಲ್ಲಿ. ಬಹುಶಃ ಅಂದ್ರೆ ಅದವರ ಮಿತಿ ಅಂತ ಹೇಳ್ತಾ ಇಲ್ಲ. ಅವರು, ನಾನು ಆಗಲೇ ಹೇಳಿದ ಹಾಗೆ, ಒಬ್ಬ ಮನುಷ್ಯ ತನ್ನ ಜೀವಮಾನದಲ್ಲಿ ಎಷ್ಟು ಮಾಡಬಹುದು ಅಷ್ಟನ್ನು ಸಂಪೂರ್ಣವಾಗಿ ಮಾಡಿದ್ದಾರೆ ಅವರು. ಹಾಗಾಗಿ ಅವರೇ ಇದನ್ನು ಮಾಡಬೇಕು ಅಂತ ಹೇಳುವವಲ್ಲ ನಾನು. ಆದ್ರೆ ಒಂದು ಕೆಲಸ ಆಗ್ಲಿಲ್ಲ. ಯಾಕಂದ್ರೆ ವಚನಗಳು ಮೌಖಿಕ ರೂಪದಲ್ಲಿ ಇರುವುದನ್ನ ಸಂಗ್ರಹ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಅದಕ್ಕೆ ಒಂದು ಟೇಪ್ ರೆಕಾರ್ಡ್ ಬೇಕಿತ್ತು, ಅದಕ್ಕೆ ಇನ್ನೂ ಹೆಚ್ಚಿನ ಖರ್ಚು ಬೇಕಿತ್ತು. ಅದೊಂದು ಬೇರೆ, ನಾವು ಜಾನಪದದಲ್ಲಿ ಅದನ್ನು ಮಾಡ್ತೀವಲ್ಲ ಅದು. ಮೌಖಿಕ ರೂಪದಲ್ಲಿ ವಚನಗಳು ಏನಾಗಿದೆ ಅಂದ್ರೆ ಇಡೀ ರಾಜ್ಯದಾದ್ಯಂತ ಹೋಗಿದೆ. ಮಹಾಕಾವ್ಯಗಳಾಗಿ ಕನ್ವರ್ಟ್ ಆದಾಗ ಅದರೊಳಗಡೆ ಸೇರ್ಕೊಂಡಿದೆ. ಮಂಟೇಸ್ವಾಮಿ ಒಳಗಡೆ ವಚನದ ಕೆಲವು ಸಾಲುಗಳು ಸಿಗ್ತವೆ ನಮಗೆ, ಮಹದೇಶ್ವರನ ಒಳಗಡೆ ಸಿಗ್ತದೆ. ನೀವು ಹೊಸಪೇಟೆಯ ಹತ್ತಿರದ ಹುಲಿಗಿಗೆ ಹೋದ್ರೆ, ಹುಲಿಗಿ ದೇವಸ್ಥಾನದಿಂದ ತುಂಗಭದ್ರಾ ನದಿಗೆ ಹೋಗುವ ಒಂದು ಸಣ್ಣ ದಾರಿ ಇದೆ. ಆ ದಾರಿಯ ಎಡ ಮತ್ತು ಬಲಮಗ್ಗಲಲ್ಲಿ ತುಂಬಾ ಜನ ಹಾಡ್ತಾ ಇರ್ತಾರೆ. ಹುಲಿಗಿ ಜಾತ್ರೆಯ ಸಂದರ್ಭದಲ್ಲಿ ತತ್ವಪದಕಾರರು ಅಂತ ಹೇಳ್ತೀವಿ, ಏಕತಾರಿ ಹಿಡ್ಕೊಂಡು ಹಾಡ್ತಾರೆ. ನೀವು ಸರಿಯಾಗಿ ಕಿವಿ ಕೊಟ್ರೆ ಅದರಲ್ಲಿ 90% ಅವರು ಹಾಡ್ತಾ ಇರೋದು ವಚನಗಳನ್ನ. ಭಿಕ್ಷುಕರು ಅಂತ ನಾವು ಹೇಳುವವರು, ಬೇಡುವವರು ಅಂತ ನಾವು ಹೇಳ್ತೀವಿ. ಹುಲಿಗಿಗೆ ಹೋಗಿ ಹುಲಿಗೆಮ್ಮನಿಗೆ ಕೈ ಮುಗಿದು ತುಂಗಭದ್ರಾ ನದಿಗೆ ಹೋಗಿ ಬರುವಾಗ ಆ ಹಾಡುವವನಿಗೆ ನಾವು 10 ರೂಪಾಯಿಯೋ 5 ರೂಪಾಯಿಯೋ ಕೊಡ್ತೇವೋ ಕೇಳ್ತಾನೆ. ಆದರೆ ಅವರು ಆಧುನಿಕ ಕಾಲದಲ್ಲಿ ಮೌಖಿಕ ರೂಪದಲ್ಲಿ ವಚನಗಳನ್ನು ಕಾಪಿಟ್ಟುಕೊಂಡು ಬಂದಂತ ಬಹುದೊಡ್ಡ ಕಲಾವಿದರು ಅವರು. ನೋಡಿ, ಇದನ್ನ ನಮಗೆ ಕಲೆಕ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಅಂದ್ರೆ ಈ ಕೋಡ್ ಮಿಕ್ಸಿಂಗ್ ಅಂತ ಹೇಳ್ತೀವಿ ನಾವು. ಮಿಕ್ಸಿಂಗ್ ನಮ್ಮಲ್ಲಿ, ನಾನು ಹಂಪಿಯಲ್ಲಿ ಕನ್ನಡ ಯೂನಿವರ್ಸಿಟಿ ಇದ್ದಾಗ ಲಕ್ಷ್ಮಣ ದಾಸ್ ಅಂತ ಒಬ್ಬರಿದ್ದ. ಅವರು ನನ್ನ ಮನೆಗೆ ಬರ್ತಾ ಇದ್ರು ಬೆಳಿಗ್ಗೆ ಟೀಗೆ. ಅವರು ಒಂದು ಪದ್ಯ ಹೇಳ್ತಾ ಇದ್ರು, ಸುಮ್ಮನೆ ಉದಾಹರಣೆಗೆ ಅಷ್ಟೇ. ಅದು ಹೆಂಗಿದೆ ನೋಡಿ. ಅದು ಈಗ ಬೇವು ಬೆಲ್ಲದೊಳ್ಳಿಡಲೇನು ಫಲ, ಅದು ಬಹಳ ಪ್ರಖ್ಯಾತವಾದ ಒಂದು ಹಾಡು, ಪುರಂದರದಾಸರದು. ಆದ್ರೆ ಲಕ್ಷ್ಮಣದಾಸರು ಹಾಡುವಾಗ, ಹೀನ ಕೃತ್ಯಗಳ ಮಾಡುತ್ತ ನದಿಯಲ್ಲಿ ಸ್ನಾನವ ಮಾಡಿದ ರೇಣುಫಲ, ಶ್ರೀನಿಧಿ ಕೂಡಲ ಸಂಗನ ನೆನೆಯದೆ ಮೌನವ ಮಾಡಿದ ರೇಣುಫಲ ಅಂದ್ಬಿಡುವ. ಎಲ್ಲಿಗೆ ಹೋಗ್ಬಿಟ್ಟ ಬಸವನ ಹಾಡು ಎಲ್ಲಿಗೆ ಹೋಗ್ಬಿಡ್ತು ಅಂದ್ರೆ, ನಾವು ಭಾಷಣ ಮಾಡುವಾಗ ಹೇಳ್ತೀವಲ್ಲ, ವಚನಗಳು ಸಾಮೂಹಿಕ ಸೃಷ್ಟಿ ಅಂತಂದಾಗ ಇವೆಲ್ಲ ನಮ್ಮ ಗಮನಕ್ಕೆ ಬರ್ತದೆ. ಆದ್ದರಿಂದ ಕಲಬುರಗಿಯವರು ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಹಳಕಟ್ಟಿಯವರು ಇನ್ನೂ ಮುಂದಿನ ಒಂದು 300 ವರ್ಷ ನಾವು ಕೆಲಸ ಮಾಡಲಿಕ್ಕೆ ಬೇಕಾದಂತ ಆಕರಗಳನ್ನು ಸಂಪಾದಿಸಿಕೊಟ್ಟಿದ್ದಾರೆ. ಇವುಗಳನ್ನೆಲ್ಲ ಇಟ್ಟುಕೊಂಡು ಮೌಖಿಕ ರೂಪದಲ್ಲಿರುವ ವಚನಗಳನ್ನು ನಮಗೆ, ಯಾಕಂದ್ರೆ ಮೌಖಿಕ ರೂಪಗಳು ಈಗ ಹೋಗ್ತಾ ಇವೆ, ಈಗ ಅದು ಕಡಿಮೆ ಆಗ್ತಾ ಇದೆ. ಆದ್ರೆ ನಾನು ಬಹಳ ವರ್ಷಗಳ ಕಾಲ ಅಂತ ಹಾಡುಗಳನ್ನು, ಅದು ಬೇರೆ ಬೇರೆ ರೂಪದಲ್ಲಿದೆ. ತತ್ವಪದಗಳ